ನಮಸ್ಕಾರ ಎಲ್ಲರಿಗೂ. ಇವಾಗಲೇ ನಾನೊಂದು ನ್ಯೂಸ್ ನೋಡಿದೆ. ಅದು ಧಾರವಾಡ ಸ್ಟೂಡೆಂಟ್ಸು ರೋಡಿಗಿಳಿದು ಪ್ರೊಟೆಸ್ಟ್ ಮಾಡ್ತಿರುವಂಥ ನ್ಯೂಸು. ಏನಕ್ಕೆ ಸ್ಟೂಡೆಂಟ್ಸು, ಅದು ಎಜುಕೇಟೆಡ್ಸು ರೋಡಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಎಜುಕೇಟೆಡ್ಸ್ ಈ ಥರ ಮಾಡಲ್ವಲ್ಲ ಅಂತ ಜನಗಳ ಪ್ರಶ್ನೆ. ಆದರೆ ಸರ್ಕಾರದ ಪ್ರಶ್ನೆ ಏನಂದರೆ ಮಾಡ್ತಾರೆ ಬಿಡ್ರಿ, ಏನೂ ಆಗಲ್ಲ, ಏನು ಇವತ್ತೊಂದಿನ ಮಾಡ್ತಾರೆ, ನಾಳೆ ಒಂದಿನ ಮಾಡ್ತಾರೆ, ಮೂರನೇ ದಿನ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು, ಈಗೆಲ್ಲ ಕರಿತಾ ಇದ್ದೀವಿ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕೆಂದರೆ ಈಗಾಗಲೇ ಕಳೆದ ವರ್ಷ ಸೇಮ್ ಪ್ರೊಟೆಸ್ಟ್ ಮಾಡಿದ್ರು. ಸೇಮ್ ಪ್ರೊಟೆಸ್ಟ್ ಮಾಡಿದ್ರೂ ಸಹಿತ ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ ಅವರಿಗೆ. ಅದಕ್ಕೇ ಈ ಸರಿ ರೋಡಿಗಿಳಿದು ಇನ್ನೂ ಪ್ರೊಟೆಸ್ಟ್ ಮಾಡಿ ನಮ್ಮ ಒಂದು ಆ ನೋಟಿಫಿಕೇಷನ್ನ ತಗೊಳ್ಳೋವರೆಗೂ ನಾವು ಹೋಗಬಾರ್ದು ಅಂತ ಪ್ರೊಟೆಸ್ಟ್ಗಿಳಿದಿದ್ದಾರೆ. ಯಾಕೆಂದರೆ ಸ್ಟೂಡೆಂಟ್ಸು ಒಂದು ಎಕ್ಸಾಮಿಗೆ ಎಷ್ಟು ಪ್ರಿಪೇರ್ ಆಗ್ತಾರೆ ಅಂದರೆ, ಅವರೊಂದು ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದು ರೂಮ್ ತಗೊಂಡು ಒಂದು ಹೋಟೆಲ್ ಸರ್ವಿಸ್ ಆಗಲಿ, ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಆಗಲಿ, ಒಂದು ಚಿಕ್ಕ ಪುಟ್ಟ ಪಾರ್ಟ್ ಟೈಮ್ ಕೆಲಸ ಆಗಲಿ ಮಾಡಿಕೊಂಡು ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆಗ್ತಾಯಿದ್ದಾರೆ ಅಂದರೆ, ಈವನ್ ಒಂದು ಮೊಬೈಲ್ ಫೋನ್ ಮಾಡಿದ್ರು ಸಹಿತ ಊರಿಂದ ಯಾರೇ ಆದರೂ ಅವ್ರ ಫೋನ್ ಆನ್ಸರ್ ಮಾಡಲ್ಲ, ಅಷ್ಟು ಪ್ರಿಪೇರ್ ಆಗ್ತಾಯಿದ್ದಾರೆ. ಅಷ್ಟು ಪ್ರಿಪೇರ್ ಆಗಿ ಅಷ್ಟು ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ, ನಾನೊಂದು ಇಂಟರ್ವ್ಯೂ ಮಾಡಿ ನನಗೊಂದು ಕೆಲಸ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿರೋರಿಗೆ ನುಚ್ಚು ನೂರು ಮಾಡ್ತಾಯಿದ್ದೆ ಈ ಸರ್ಕಾರ. ಏನಕ್ಕೆ ಈ ಥರ ಮಾಡ್ತಾಯಿದೆ? ಏನಕ್ಕೆ ಇಷ್ಟೊಂದು ರಾಜಕಾರಣಿಗಳು ಇಷ್ಟೊಂದು ನಮ್ಮ ಒಂದು ಸ್ಟೂಡೆಂಟ್ಸ್ನ ಕೆಳಿತಾ ಇದ್ದಾರಾ ಅನ್ನೋ ಒಂದು ನನ್ನ ಪ್ರಶ್ನೆ ಆಗಿದೆ. ಯಾಕೆಂದರೆ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಇವಾಗಲೇ ಕಳೆದ ವರ್ಷ ಪ್ರೊಟೆಸ್ಟ್ ಮಾಡಿದ್ರು, ಒಂದು ಪ್ರತಿಫಲ ಕೊಟ್ಟಿಲ್ಲ, ಇವಾಗಲೇ ಮತ್ತೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಲೆ ಕೆಡ್ಸ್ಕೊತಿಲ್ಲ. ಯಾಕೆ ನಮ್ಮ CM ಸಾಹೇಬರಾಗಿರುವಂಥ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಿಲ್ವಾ? DCM ಆಗಿರುವಂಥ DK ಶಿವಕುಮಾರ್ ಸಾಹೇಬ್ರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಿಲ್ವಾ ಅಂತ ಒಂದು ನನ್ನ ಚಿಕ್ಕ ಮನವಿ. ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿರುವಂಥವರು ಯಾರೇ ಒಬ್ಬರು ದದ್ದಮ್ಮಗಳಲ್ಲ, ಎಲ್ಲ ಎಜುಕೇಟೆಡ್ಸು. ಅವರು ಒಂದು ಎಕ್ಸಾಮಿಗೆ ಎಷ್ಟು ಪ್ರಿಪೇರ್ ಆಗಿರ್ತಾರೆ ಅಂದರೆ, ನಾನು ಆ ಎಕ್ಸಾಮಿಗೆ ಅಂತಲೇ 3 ವರ್ಷ, 4 ವರ್ಷ, 5 ವರ್ಷ ಒಂದು ರೂಮಲ್ಲಿ ಕೂತ್ಕೊಂಡು ಹೊರ ಪ್ರಪಂಚನ ಮರೆತು ಅಷ್ಟು ಪ್ರಿಪೇರ್ ಆದಂಥವರಿಗೆ ನಮ್ಮ ಸರ್ಕಾರ ಈ ಥರ ಮಾಡ್ತಿರೋವಂಥದ್ದು ತುಂಬ ದೊಡ್ಡ ತಪ್ಪು. ಇದನ್ನೆಲ್ಲ ನೋಡಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಅವತ್ತಿನ ದಿನ ನಿಮ್ಮ ಹತ್ರ ಓಟ್ ಕೇಳೋಕ್ಕೆ ಬಂದಾಗ, ನೋಡಿ ಸರ್, ನೀವು ಓಟ್ ಕೇಳೋಕ್ಕೆ ಒಂದು ದಿನ ಮಾತ್ರನೇ ಬರ್ತೀರಾ, ಓಟ್ ಆದಮೇಲೆ ನೀವು ಬರಲ್ಲ ಇಲ್ಲಿಗೆ. ಅದಕ್ಕೋಸ್ಕರ ನಾವು ಮುಂಚಿತವಾಗಲೇ ಕೇಳ್ಕೊತಾ ಇದ್ದೀವಿ. ನಾವು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದ ಮೇಲೆ ನೀವು ನಮಗೆ 2000 ಗೃಹಲಕ್ಷ್ಮಿ ಯೋಜನೆ ಅನ್ನೋ ಅಂಥದ್ದು, ಮತ್ತು ಬಸ್ ಫ್ರೀ ಅನ್ನೋ ಅಂಥದ್ದು, 3000 ನಮ್ಮ ಸ್ಟೂಡೆಂಟ್ಸ್ಗೆ ಅನ್ನೋ ಅಂಥದ್ದು. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು, ಈಗೆಲ್ಲ ಕರಿತಾ ಇದ್ದೀವಿ. ಕೊಡೋದೇನೂ ಬೇಡ, ರಾಜ್ಯದ ಕೆಳಗೆ ಬರ್ತದೆ ಪ್ರಾಬ್ಲಮ್ಮು, ಅದೆಲ್ಲನೂ ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ಸಾಕು ಸರ್. ನಮಗೆ ನಮ್ಮ ಜಾಬ್ಗೆ ನೋಟಿಫಿಕೇಷನ್ಸ್ ಎಲ್ಲ ಕರೆಕ್ಟಾಗಿ ಟೈಮಿಗೆ ಬಂದರೆ ನಡೀತದೆ ಸರ್ ನಮಗೆ ಅಂತ ಕೇಳ್ಕೊಂಡಿದ್ದೀರಿ. ಇವತ್ತು ಈ ಪ್ರಾಬ್ಲಮ್ ಬರ್ತಿಲ್ಲ. ಅವತ್ತು ನೀವು ಮಾಡಿದ್ದ ಪ್ರಾಬ್ಲಮ್ ಏನಂದರೆ, 500,000ಕ್ಕೆ ಆಸೆ ಬಿದ್ದು ಅವ್ರು ಎಣ್ಣೆ ಕೊಡ್ತಾರಂತೆ, ಇವ್ರು ಪಾತ್ರೆ ಕೊಡ್ತಾರಂತೆ, ಇವ್ರು ಕುಕ್ಕರ್ ಕೊಡ್ತಾರಂತೆ ಅಂತೆಲ್ಲ ಆಸೆ ಬಿದ್ದು ಓಟ್ ಒತ್ತಿ ನಮ್ಮಣ್ಣ ನಮ್ಮ ಕಿಂಗು ಅಂತ ಗೆಲ್ಸಿದ್ದಕ್ಕೆ ಇವತ್ತು ನಮ್ಮಣ್ಣ ನಮ್ಮ ಕಿಂಗೇನೇ ನಮಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾಯಿಲ್ಲ. ಇದನ್ನೆಲ್ಲ ಎಜುಕೇಟೆಡ್ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಿಮ್ಮ ತಾಯಂದಿರು, ನಿಮ್ಮ ತಂದೆಯಂದಿರು, ನಿಮ್ಮ ಸಿಸ್ಟರ್ಸು, ನಿಮ್ಮ ತಮ್ಮಂದಿರಾಗಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಬುದ್ಧಿ ಹೇಳಿ ಓಟ್ ಹೊತ್ಬೇಕಾದ್ರೆ, ನೋಡಿ ಹಿಂಗಾಗಿದೆ, ಅವ್ರನ್ನೆಲ್ಲ ಬಂದಾಗ ನಿಲ್ಲಿಸ್ಕೊಂಡು ಇದನ್ನು ಕೇಳೋಣ, ಇದನ್ನು ಮಾಡಿಕೊಡ್ತಾರೆ ಅಂದರೆ ನಾವು ಅವರಿಗೆ ಓಟ್ ಹಾಕೋಣ, ಇದನ್ನು ಮಾಡಿಕೊಟ್ಟಿಲ್ಲ ಅಂದರೆ ನಾವು ಅವ್ರಿಗೆ ಓಟ್ ಹಾಕೋದು ಬೇಡ ಅಂತ ಬುದ್ಧಿ ಹೇಳಿದ್ರೆ ನೆಕ್ಸ್ಟ್ ಟೈಮಿಂದ ಅವರು ನಿಮ್ಮ ಬುದ್ಧಿ ಕೇಳ್ತಾರೆ. ಇಲ್ಲ ಅಂದರೆ ನೀವು ಏನು ಹೇಳಿದ್ರೂ ಕೇಳಲ್ಲ ಅವರು, ನೀವು ದದ್ದಮ್ಮಗಳು ಅಂತ ಬಿಟ್ಬಿಡ್ತಾರೆ. ಜನರು ಶಾಣೆ ಇದ್ದಾರೆ ಅಂತ ನನಗೂ ಗೊತ್ತು. ಇದನ್ನೆಲ್ಲ ನೋಡಿಕೊಂಡು ಜನರಿಗೆ ಬುದ್ಧಿ ಇದೆ ಅಂತ ನನಗೂ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಮುಂದೆ ಬರುವಂಥ ಎಲೆಕ್ಷನಲ್ಲಿ ಇದು ಎಫೆಕ್ಟ್ ಆಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮಸ್ಕಾರ.